ಹಿಂಗೆ ನಾವು ಸಿದ್ದಮನಹಳ್ಳಿ ರೈತರಿಗೆ ಒಬ್ಬರಿಗೆ ಹೂಬಲ್ ವೀರರೆಡ್ಡಿ ಎಂಬ ಹೊಲದಕ್ಕೆ ನಾವು ಒಂದು ಸೋಲಾರ್ ಟ್ರ್ಯಾಪ್ ಕೊಟ್ಟಿರ್ತಿದ್ವಿ. ಅದರಲ್ಲಿ ಈಗ 2 ದಿನ ಮುಂಚೆಲೇ ರಿಸಲ್ಟ್ ನಾವು ತೊಗೊಂಬರ್ಗೋಸ್ಕರ ಅಂತಂತೇಳಿ 2 ದಿನ ಆಯಿತು ಕೊಟ್ಟು. ಅದು ಫಸ್ಟ್ ದಿನನೇ ನೈಟ್ ನೋಡಿದ್ರೆ ನಾವು ಬಂದಿದ್ದಿಲ್ಲ. ಮತ್ತೆ ಇವತ್ತು ಬಂದಿದ್ದೀವಿ ಅವ್ರ ಹೊಲದಲ್ಲಿ. ಮಾತಾಡ್ಸ್ಕೊಂಬರೋಣ ಬರ್ರಿ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೀರರೆಡ್ಡಿ ಅಂತ. ಸರ್ ಇದು ಎಷ್ಟು ದಿನ ಸರ್ ಸೋಲಾರ್ ಟ್ಯಾಪ್ ತೊಗೊಂಡು? 3 ದಿನ ಆಗಿದೆ ಸರ್. ಹೆಂಗೆ ಅನಿಸ್ತಿದೆ ಸರ್ ಇದಕ್ಕೆ ನಿಮಗೆ? ಪಕ್ಕ ರಿಸಲ್ಟ್ ಐತೆ ಸರ್. ಇದು ಪಕ್ಕ ರಿಸಲ್ಟ್ ಇದೆ ಸರ್. ಹುಳ ಎಲ್ಲ ಸಾಯ್ತಾ ಇದಾವೆ ನಿಮಗೆಲ್ಲ ಭಾಳ. ಇವಾಗ ಡೆಪ್ತ್ ಹುಳ ಬಂದ್ಬಿಟ್ಟು ಹಾಂ ಸರ್. ಫಸ್ಟ್ನೇ ದಿನ ಬಂದು ಒಂದು ಸ್ವಲ್ಪ ಬಿದ್ದಿತ್ತು. ಹಾಂ ಸರ್. ಇವಾಗ ಡೆಪ್ತ್ ಇದೆಷ್ಟೈತೆ ಬಟ್ಲ ಅದ್ರ ತುಂಬಾನೇ ಬಿದ್ದಿದಾವೆ. ಹೌದೇನು ಸರ್? ಸರ್ ಇದ್ರಲ್ಲಿ ಏನೇನು ಮಿಕ್ಸ್ ಹಾಕಿ ಮಾಡಕತ್ತಿದ್ರಿ ಸರ್? ಇದರಲ್ಲಿ ಆಯಿಲ್ ಹಾಕಿದೀನಿ, ನೀರು ಅಷ್ಟೇ. ಆಯಿಲ್ ನೀರು ಸರ್. ನೀರು ಎಷ್ಟು ಹಾಕ್ತಾರೆ? ಇದ್ರ ಫುಲ್ ಇರುತ್ತೆ ಅದಲ್ಲ? ಇಲ್ಲ ಇಲ್ಲಿ ಮಾರ್ಕ್ ಇರುತ್ತೆ, ಮಾರ್ಕ್ ಕರೆಕ್ಟ್ ಹಾಕೋಬೇಕು. ಅಂದ್ರೆ ಸರ್ ಇದು ಎಷ್ಟು ಅವರ್ ವರ್ಕ್ ಮಾಡ್ತದೆ ಸರ್? ಇದು ಎಷ್ಟು ಗಂಟೆಲಿಂದ ನಿಮ್ಗೆ? ಇದನ್ನ ನೈಟ್ 7 ಗಂಟೆಯಿಂದ ಬೆಳಗ್ಗೆವರೆಗೆ ಅದೇ ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಆಫ್ ಆಗುತ್ತೆ. ಆಟೋಮೆಟಿಕ್ ಸೋಲಾರ್ ಆಫ್ ಆಗುತ್ತೆ. ಅದೇ ರೀತಿ ಏನು ತೊಂದರೆ ಏನು ಸರ್? ಹೆಂಗ್ ಸರ್ ಇದರಿಂದ ಏನಾದ್ರು ಮತ್ತೆ ನೆಕ್ಸ್ಟ್ ಫಾರ್ಮರ್ಗೆ ಹೆಲ್ಪ್ ಆಗುತ್ತೆ ಸರ್ ಇದರಿಂದ ಏನಾದ್ರು? ಇದು ಒಂದ್ಸಲ ಇದಾಗುತ್ತೆ. ಒಂದ್ಸಲ ತಗೊಂಡ್ರೆ 5 ವರ್ಷ ಬಳಕೆ ಮಾಡ್ಬೋದು. ಇದರಿಂದ ಏನು ತೊಂದರೆ ಏನಿಲ್ಲ? ತೊಂದ್ರೆ ಏನಿಲ್ಲ. ಓಕೆ ಸರ್. ಇದರಿಂದ ಮಾಹಿತಿ ಕೊಟ್ಟಿರೋದು ಧನ್ಯವಾದಗಳು ಸರ್. ಮತ್ತೆ ಇದರಿಂದ ನಿಮಗೆ ಗೊತ್ತಿರ್ತಕ್ಕಂಥ ರೈತರಿಗೆ ಏನಾದ್ರು ಇದ್ರೆ ಹೇಳಿ ಸರ್. ಎಲ್ಲರಿಗೂ ಹೇಳ್ತೀನಿ ಸರ್. ಪಕ್ಕ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದ.